ಅಲ್ಲ, ಕಳ್ಳರು ದರೋಡೆಕೋರರು ಬಿಂದಾಸಾಗಿ ರೋಡಲ್ಲಿ ಓಡಾಡ್ಕೊಂಡಿದ್ದಾರೆ. ನನ್ನ ಸೊಸೆ ನ್ಯಾಯಕ್ಕೋಸ್ಕರ ಹೋರಾಡಿದಾಳೆ, ಅವಳಿಗೆ ಸಸ್ಪೆನ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ಆದ್ರೆ ಅವಳು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕು? ಅದು ನನ್ನ ಪಾಯಿಂಟು. ಆದ್ರೆ ಅತ್ತೆ, ಸಸ್ಪೆನ್ಷನ್ ಆದ್ರೆ ಕೆರಿಯರ್ನಲ್ಲಿ ಒಂದು ಕಪ್ಚುಕ್ಕೆ ಉಳ್ಕೊಂಡ್ಬಿಡುತ್ತೆ. ಅಯ್ಯೋ ಹುಡುಗಿ, ಎಂಥೆಂಥವರು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಇನ್ನೂ ಆರಾಮಾಗಿ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ನೀನೇನು ಮಾಡಿದ್ಯಾ ಅಂತ ಇಷ್ಟೊಂದು ಕೊರಗ್ತಾ ಇದೆಯಾ? ಕರೆಕ್ಟ್, ನಿಮ್ಮ ಅತ್ತೆ ಹೇಳೋದ್ರಲ್ಲಿ ಸತ್ಯ ಇದೆಯಮ್ಮ. ನೀನು ಯಾಕೆ ಇದಕ್ಕೆಲ್ಲ ಹೆದರ್ಕೋತೀಯ? ನಾವೆಲ್ಲ ನಿನ್ನ ಬೆನ್ನ ಹಿಂದೆ ಇದ್ದೀವಿ. ಹೌದು ಸತ್ಯ, ಆದರೆ ಅದಕ್ಕಿಂತ ಮುಖ್ಯ ನಾನು ನಿನ್ನ ಜೊತೆ ಇರ್ತೀನಲ್ಲ ಅದು. ಅಪ್ಪ, ಇನ್ಮೇಲಿಂದ ಒಂದು ಸ್ವಲ್ಪ ದಿನ ನಾನು ವರ್ಕ್ ಫ್ರಮ್ ಹೋಮ್. ಓಹೋ ಹೋ ಹೋ, ವರ್ಕ್ ಫ್ರಮ್ ಹೋಮ್, ಅದು ನನಗೆ ಗೊತ್ತಿಲ್ಲಪ್ಪ, ಅವ್ರನ್ನ ಕೇಳು. ಅತ್ತೆ, ಥ್ಯಾಂಕ್ ಯು. ಏ ಹುಡುಗಿ, ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಈ ರೀತಿಯಲ್ಲಾದರೂ ನನ್ನ ಸೊಸೆ ನನ್ನ ಜೊತೆ ಸಮಯ ಕಳೀತಾಳಲ್ಲ ಅಂತ. ನಿನ್ನ ಸಸ್ಪೆನ್ಷನ್ ಇರೋವರೆಗೂ ಆರಾಮಾಗಿ ಇದ್ಬಿಡೋಣ, ಏನಂತೀಯ? ತಗೊಳಪ್ಪ, ಆಗಲೇ ಅತ್ತೆ ಸೊಸೆ ದರ್ಬಾರ್ ಶುರು ಆಗ್ಬಿಡ್ತು. ಮತ್ತೆ ಸೀತಮ್ಮ ಸತ್ಯ ಕಾಂಬೋ ಅಂದರೆ ಸುಮ್ಮನೆನಾ? ಈಗಿನ ಮಕ್ಕಳು ಅದೇನೋ ಹೇಳ್ತಾರಲ್ಲ, ಮೀಟ್ ಟೈಮ್ ಅಂತ, ಹಾಗೆ ಇವತ್ತಿಂದ ಅತ್ತೆ ಸೊಸೆ ಟೈಮ್. ಹಾಂ, ಮೊದಲೇ ಇವರಿಬ್ಬರನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಇನ್ನು ಮುಂದೆ ಹೇಗೋ ಏನೋ ಎತ್ತೋ. ಅಪ್ಪ ಕಾರ್ತಿಕ, ಸ್ವಲ್ಪ ಹುಷಾರು ಕಣಯ್ಯ. ಅಪ್ಪ, ನನ್ನ ವರ್ಕ್ ಫ್ರಮ್ ಹೋಮು ವೇಸ್ಟ್ ಆಗಲ್ಲ ತಾನೆ? ಅದು ಅವ್ರನ್ನ ಕೇಳ್ಬೇಕಪ್ಪ. ನಿನಗೂ ನಿನ್ನ ಹೆಂಡತಿಗೂ ಸ್ವಲ್ಪ ಟೈಮ್ ಕೊಡ್ತೀನಿ ಕಣೋ. ನಿಮ್ಮಮ್ಮ ಅಷ್ಟೊಂದು ಸ್ವಾರ್ಥಿ ಅಲ್ಲ. ಇನ್ನೇನಪ್ಪ? ಥಾಟ್ ಕಿತ್ತಿ, ಅದು ಎಲ್ಲಿಂದ ಬಂದ್ಲೋ ಏನೋ. ಇವಳು ನಮ್ಮ ಜೀವನದಲ್ಲಿ ಬರೋ ತನಕ ಬಾಲ ನನ್ನ ಹಿಂದೆನೆ ಬಿದ್ದು ಸಾಯ್ತಿದ್ದ. ಈ ಹಾಳಾದವಳು ಬಂದ್ಮೇಲೆ ಎಲ್ಲನೂ ಚೇಂಜ್ ಆಗ್ಬಿಡ್ತು. ಈ ಬಾಲ ನನ್ನ ಜೊತೆ ಇರೋದಿರ್ಲಿ, ತಿರುಗೂ ಕೂಡ ನೋಡಲ್ಲ. ಕರ್ಮ ಇವಳನ. ದಿವ್ಯಾ, ಏನು ತಗೋ ಇದನ್ನು. ಏನಿದು ಬಾಲ? ನಮ್ಮಿಬ್ರು ಡಿವೋರ್ಸ್ ಪೇಪರ್. ಕೋರ್ಟ್ ನಮಗೆ ಡೈವರ್ಸ್ ಕೊಟ್ಟಾಗಿದೆ. ಅದರ ಆರ್ಡ್ರ್ ಕಾಪಿ ನಿನ್ನ ಹತ್ರನೂ ಒಂದು ಕಾಪಿ ಇರಬೇಕಲ್ವಾ? ಇಟ್ಕೋ. ಅದಕ್ಕೆ ಕಂಗ್ರಾಟ್ಸ್ ಬಾಲ, ಎಂಥ ಸಿಹಿ ಸುದ್ದಿ ಕೊಟ್ಟೆ, ತುಂಬ ಖುಷಿ ಆಯಿತು. ಹೌದು ಅಳಿಯಂದ್ರೆ, ಇನ್ಮೇಲಾದರೂ ನೀವು ನೆಮ್ಮದಿಯಿಂದ ಇರ್ಬೋದು. ಬಾಲ, ನಿಜ ಹೇಳು, ನಮಗೆ ಡಿವೋರ್ಸ್ ಆಗಿದೆಯಾ? ನಿನ್ನ ಕೈಯಲ್ಲೇ ಪೇಪರ್ಸ್ ಇದೆಯಲ್ವಾ, ಚೆಕ್ ಮಾಡು. ನಮ್ಮ ಮದುವೆಗೆ ನೀನು ಇಂಥ ಗಿಫ್ಟ್ ಕೊಡ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಮಾವ. ಇನ್ನು ಮದುವೆಗೆ ಯಾವ ಅಡ್ಡಿನೂ ಇಲ್ಲ. ಇದ್ದಿದ್ದು ಒಂದು ಆತಂಕ, ಅದು ಕೂಡ ದೂರ ಆಯಿತು. ರುಕ್ಕೋ. ಇನ್ಮೇಲೆ ನಮ್ಮನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ, ನಾವು ಭಯ ಪಡಬೇಕಾಗಿಲ್ಲ. ಅದು ಹೇಗೆ ಸಾಧ್ಯ? ನಾನು ಇನ್ನೂ ಇದಕ್ಕೆ ಸೈನೇ ಮಾಡಿಲ್ಲ. ಕೋರ್ಟ್ ನಿನ್ನನ್ನು ಕಾಯ್ಕೊಂಡು ಕೂರಲ್ಲ, ಎಲ್ಲದಕ್ಕೂ ಒಂದು ಸಮಯ ಅಂತ ನಿಗದಿ ಆಗಿರುತ್ತೆ. ಕೋರ್ಟ್ ಕೊಟ್ಟು ಸಮಯ ಮುಗೀತು, ನೀನು ಆ ಕಡೆ ತಲೆ ಹಾಕಲಿಲ್ಲ, ಹಾಗಾಗಿ ಕೋರ್ಟ್ ಆರ್ಡ್ರ್ ಕೊಡ್ತು. ಯಾಕೆ ಬಾಲ ಹೀಗೆ ಮಾಡಿದೆ? ಕಾನೂನು ಪ್ರಕಾರ ನಮ್ಮ ಸಂಬಂಧನ ಮುಗಿಸ್ಕೋಬೇಕು ಅಂತ ನಿನಗೆ ಯಾಕೆ ಅನಿಸ್ತು? ಇದನ್ನು ಶುರು ಮಾಡಿದ್ದು ನೀನೇ ದಿವ್ಯಾ, ನೀನೇ ತಾನೇ ಮೊದಲು ಡೈವರ್ಸ್ ಪೇಪರ್ ಕೊಟ್ಟಿದ್ದು. ಸ್ಟಾರ್ಟಿಂಗಲ್ಲಿ ನನಗೂ ಕಷ್ಟ ಆಯಿತು,
ಆದರೆ ಈಗ ನಾನು ಮೂವ್ ಆನ್ ಆಗಿದ್ದಾಗಿದೆ. ನಿನ್ನ ದಾರಿ ನೀನು ನೋಡ್ಕೊ. ಬಾಲ ಪ್ಲೀಸ್, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ. ನೀನು ನನಗೆ ತಾಳಿ ಕಟ್ಟಿದ್ಯಾ, ನಮ್ಮ ಸಂಬಂಧ ಮುಗ್ದಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ಆದರೆ ಈಗ ಅದು ಮುರಿದು ಹೋಗಿದೆ. ಅಷ್ಟಕ್ಕೂ ನನ್ನ ನಿನ್ನ ಸಂಬಂಧ ಮಾನಸಿಕವಾಗಿ ಯಾವಾಗಲೂ ಮುಗ್ದು ಹೋಗಿತ್ತು. ಇವತ್ತು ಕಾನೂನು ಪ್ರಕಾರನೂ ಮುಗೀತು ಅಷ್ಟೆ. ಅತ್ತೆ, ಒಳ್ಳೆ ಶುಭ ಕಾರ್ಯಕ್ಕೆ ಸರಿಯಾದ ಸಮಯಕ್ಕೆ ಸಿಹಿ ಸುದ್ದಿ ಬಂತು. ಎಲ್ಲರೂ ಬಾಯಿ ಸಿಹಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಕಣು. ಅಯ್ಯೋ ಅಷ್ಟೊಂದ. ಜಾನಕಿ, ಯಾರೇನೇ ಕೆಡಕ್ ಮಾಡಿದ್ರು ಕೊನೆಗೆಲ್ಲದು ಯಾವ್ದೇಳು ಒಳ್ಳೆತನ. ಅದು ಮತ್ತೊಮ್ಮೆ ಸಾಬೀತಾಯ್ತು. ರುಕು, ಮಾಡು ಹಾಂ, ನಿಮ್ಮ ಮಾವನಿಗೆ ನೀನೇ ತಿನ್ಸು. ಅಬ್ಬ, ಅಂತೂ ಇಂತೂ ನನ್ನ ಸೊಸೆ ನನಗೆ ಸಂಪೂರ್ಣವಾಗಿ ಸಿಕ್ಬಿಟ್ಲು. ಇಷ್ಟು ದಿನ ಅವಳು ಸ್ಟೇಷನ್ಗೆ ಓಡ್ತಿದ್ಲು, ನಾನು ಅವಳು ಹಿಂದೆ ಓಡ್ತಾ ಇದ್ದೆ. ಇನ್ನು ಮುಂದೆ ಹಾಗಲ್ಲ, 24/7 ನನ್ನ ಸೊಸೆ ನನ್ನ ಜೊತೆಲೇ ಇರ್ತಾಳೆ. ಇಷ್ಟು ದಿನ ನಾನು ಅವಳಿಗೆ ಹೊಸ ಡಿಶ್ ಕಲಿಸ್ಬೇಕು, ಹೊಸ ಅಡುಗೆ ಕಲಿಸ್ಬೇಕು, ಹೊರಗಡೆ ಸುತ್ತಾಡಬೇಕು ಅವಳ ಜೊತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಅದ್ಯಾವುದೂ ಆಗಿರಲಿಲ್ವಲ್ಲ. ಈಗ ಅದೆಲ್ಲ ಮಾಡ್ತೀನಿ. ಹಲೋ ಹಲೋ ಸೀತಾ ಅವರೇ, ಏನ್ ಸುಮಾ, ಅಪರೂಪಕ್ಕೆ ನನ್ನನ್ನು ನೆನಪು ಮಾಡ್ಕೊಂಡು ಕಾಲ್ ಮಾಡಿದೀಯಾ? ಹಾಗೆ ಮಾತಾಡೋಣ ಅಂತ ಮಾಡಿದೆ. ಪರವಾಗಿಲ್ಲ ತಾನೇ? ಅಯ್ಯೋ ಪರವಾಗಿಲ್ಲ ಹೇಳಮ್ಮ. ನನಗೇನು, ನಾನಂತೂ ಯಾವಾಗಲೂ ಫ್ರೀನೇ. ನಾನೇನೋ ಕೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ? ಅದೇ ಅನ್ಕೊಂಡೆ, ವಿಷಯ ಇಲ್ಲದೆ ನೀನು ಫೋನೇ ಮಾಡಲ್ವಲ್ಲ. ಪರವಾಗಿಲ್ಲ ಹೇಳು. ತಪ್ಪು ತಿಳ್ಕೊಳ್ಳುವಂಥದ್ದೇ ಏನೋ ಒಂದು ಹೇಳ್ತೀಯ ಅಂತ ನನಗೆ ಗೊತ್ತು. ನೋಡಿ ನೋಡಿ, ಹಾಗಿದ್ರೆ ಹೇಳೋದೇ ಇಲ್ಲ. ನಮ್ಗೆ ಯಾಕೆ? ನೋಡು, ಕಷ್ಟಪಟ್ಕೊಂಡು ಕಾಲ್ ಮಾಡಿದ್ಯಾ. ಈಗ ನೀನು ಹೇಳಿಲ್ಲ ಅಂದರೆ ನಿನಗೂ ಬೇಜಾರು, ಕೇಳಲಿಲ್ಲ ಅಂದರೆ ನನಗೂ ಬೇಜಾರು. ಪರವಾಗಿಲ್ಲ ಹೇಳಮ್ಮ. ಅದು ಸೀತಾ ಅವರೇ, ಟಿ ವಿಲಿ ನಿಮ್ಮ ಸೊಸೆ ಬಗ್ಗೆ ನೋಡಿದೆ, ಅದಕ್ಕೆ ಕಾಲ್ ಮಾಡಿದೆ. ಓ, ಆ ವಿಷಯನಾ? ನೋಡಿದ್ಯಾ ನನ್ನ ಸೊಸೆನ ಹೇಗೆ? ಹೇಗೆ ಸದೆ ಬಡದ್ಲವನ್ನ ಅಂತ? ಅಲ್ಲ ಸೀತಮ್ಮ, ಹಾಗಂತ ಎನ್ಕೌಂಟರ್ ಮಾಡ್ದ? ಮತ್ತೆ ಬಿಡಕ್ಕಾಗತ್ತಾ? ಶಿಕ್ಷೆ ಯಾವನಿಗಾದ್ರೂ ಆಗಲೇಬೇಕು. ಆದರೂ ಇದೆಲ್ಲ ಯಾಕೆ ಬೇಕಿತ್ರಿ ಅವಳಿಗೆ? ಸುಮ್ಮನೆ ಕೈಗೆ ರಕ್ತ ಅಂಟಿಸ್ಕೊಂಡಿದ್ದಾಳೆ. ಈಗ ಮನೆಯಲ್ಲಿ ಸಸ್ಪೆಂಡ್ ಆಗಿ ಸುಮ್ಮನೆ ಕೂರೋ ಹಾಗಾಯ್ತು ನೋಡಿ. ಅಲ್ಲ ಸುಮಾ, ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿದಾಗ ಆಗ್ಲೂ ಇದೇ ಮಾತು ಹೇಳ್ತಿದ್ಯಾ ನೀನು? ಅಯ್ಯೋ, ರಾಂಗಾಗಿ ತಗೊಳ್ಬೇಡಿ, ನಾನು ಹಾಗೆ ಹೇಳ್ತಿಲ್ಲ. ಅವಳು ತಾಯಿ ಅನ್ನೋದಾದ್ರೆ ನನ್ನ ಸೊಸೆನೂ ತಾಯಿನೇ. ಅವಳನ್ನ ಪೂಜೆ ಮಾಡ್ತೀಯ ಅನ್ನೋದಾದ್ರೆ ನನ್ನ ಸೊಸೆ 2 ಒಳ್ಳೆ ಮಾತಿಗೆ ಅರ್ಹಳು. ನನ್ನ ಸೊಸೆ ಯಾವತ್ತಿದ್ರೂ ರೈಟೇ ಕಣಮ್ಮ. ನೀವು ಬಿಡಿ, ನಿಮ್ಮ ಸೊಸೆನ ಬಿಟ್ಕೊಡ್ತೀರಾ? ಯಾಕೋ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದಾಳಲ್ಲ. ಇವಳ ಥರ ಅದೆಷ್ಟು ಜನ ಮಾತಾಡ್ತಿದಾರೋ ಏನೋ. ಇವ್ರ ಬಾಯಿ ಮುಚ್ಚಿಸ್ಬೇಕು ಅಂದರೆ ಏನಾರು ಮಾಡಬೇಕಲ್ಲ. ಸೀತಮ್ಮ? ಹಾಂ ಸುಮಾ, ಹೋಗಲಿ ಬಿಡು, ನಾವೇ ಯಾಕೆ ಈ ವಿಷಯನ ಬೆಳೆಸೋದು. ಅಂದಾಗೆ ನಿಂಗೆ ಹೇಳಿರಲಿಲ್ಲ ನೋಡು, ಇವತ್ತು ರಾತ್ರಿ ನಮ್ಮ ಮನೇಲಿ ಕಿಟ್ಟಿ ಪಾರ್ಟಿ ಇಟ್ಕೊಂಡಿದ್ದೀನಿ. ಮರೀದೆ ಬರಬೇಕು. ಮಿಕ್ಕಿದ್ದೆಲ್ಲ ಮಾತನ್ನ ಇಲ್ಲೇ ಆಡೋಣ. ಹೌದಾ? ಇಷ್ಟು ಲೇಟಾಗಿ ಹೇಳ್ತಿದ್ದೀರಾ? ನಾನಾಗಿದ್ದೆ ಈಗ. ಏನಂದ್ರೆ? ಪ್ಲಾನೇ ಲೇಟಾಗಿ ಆಯಿತು ಅಂತ ಹೇಳಿದೆ. ನೀನು ಮಾತ್ರ ಬರಬೇಕು, ಮರಿಬಾರ್ದು. ಸರಿ ಸೀತಾ ಅವರೇ. ಬಾ, ಇದೆ ನಿನಗೆ ಚೆನ್ನಾಗಿ ಮಾಡ್ತೀನಿ. ಯಾಕೆ ಬಾಲ ನನಗಿಷ್ಟು ದೊಡ್ಡ ಮೋಸ ಮಾಡಿದೆ?
ಏನು ತಪ್ಪು ಮಾಡಿದ್ದೀನಿ? ಹೌದು, ನಾನು ತಪ್ಪು ಮಾಡಿದ್ದೀನಿ. ಆದರೆ ಆಮೇಲೆ ತಿದ್ಕೊಂಡೆ ಅಲ್ವಾ? ಆದರೂ ನೀನು ನನ್ನ ಕ್ಷಮಿಸ್ಲೇ ಇಲ್ಲ. ನಿನ್ನ ಬಿಟ್ಟು ನಾನು ಹೇಗಿರಲಿ? ನನ್ನ ಗಂಡ ಇನ್ಯಾರನ್ನೋ ಮದುವೆ ಆಗ್ತಿದ್ರೆ ನಾನು ಹೇಗೆ ಸಹಿಸ್ಲಿ? ನನ್ನ ಪ್ರೀತಿ ನಿನಗೆ ಅರ್ಥನೇ ಆಗ್ತಿಲ್ವಾ? ರುಕ್ಕು ನಿನ್ನ ಕಣ್ಣು ಕಟ್ ಹಾಕಿದಳ. ಇಷ್ಟು ದಿನ ನಮ್ಮಿಬ್ರಿಗೂ ಡಿವೋರ್ಸ್ ಆಗಿರಲಿಲ್ಲ. ನಮ್ಮ ಸಂಬಂಧ ಗಟ್ಟಿಯಾಗೇ ಇದೆ ಅಂತ ಅನ್ಕೊಂಡಿದ್ದೆ. ಅವ್ನು ಯಾರನ್ನೂ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಆ ನಂಬಿಕೆನೂ ಸುಳ್ಳಾಗಿದೆ. ಇಲ್ಲ, ನಾನು ನಿನ್ನನ್ನು ಬಿಟ್ಟಿರಲ್ಲ. ಗಂಡ ಹೆಂಡತಿ ಸಂಬಂಧ ಪೇಪರಲ್ಲಿ ಕಿತ್ತು ಹೋಗೋದಲ್ಲ. ನೋಡು, ಕಿತ್ತು ಹೋಗಕ್ಕೆ ನಾನು ಬಿಡೋದು ಇಲ್ಲ. ನೋಡು, ನೀನು ನನ್ನವನು. ಆಕಾಶ ಭೂಮಿ ಒಂದಾದರೂ ನೀನು ಅವಳು ಮದುವೆ ಆಗಕ್ಕೆ ನಾನು ಬಿಡಲ್ಲ. ನಿನ್ನ ಹೆಂಡತಿ ಯಾವತ್ತಿದ್ರೂ ಈ ದಿವ್ಯಾನೇ. ಏನ್ ಅಮಲ್ ಬೇಬಿ ಇದು? ಇನ್ನೇನು ಮತ್ತೆ ಸತ್ಯ, ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಚಿಂತೆ ಮಾಡ್ಕೊಂಡು ಕೂತಿದ್ಯಾ. ಈ ಹಾಡು ಕರೆಕ್ಟ್ ಆಗಿದೆ ಅಂತ ಅನಿಸ್ತು, ಅದಕ್ಕೆ ಹಾಕಿದ್ದೀನಿ. ಸುಮ್ಮನೆ ಕಿಂಡಲ್ ಮಾಡಬೇಡ ಅಮಲ್ ಬೇಬಿ, ನನ್ನ ತಲೆನೋವು ನನಗೆ. ಸತ್ಯ, ಕಿಂಡಲ್ ಅಲ್ಲ, ಸೀರಿಯಸ್ಸು. ನಮ್ಮ ದೇಶದ ಪರಿಸ್ಥಿತಿನೇ ಇದು. ಅಡ್ಜಸ್ಟ್ಮೆಂಟ್ ಇಸ್ ಲೈಫ್. ತಲೆ ಕೆಡ್ಸ್ಕೋಬೇಡ. ಆದ್ರೆ ನ್ಯಾಯದಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇರಬಾರ್ದಲ್ವ? ಅಷ್ಟಕ್ಕೂ ನನ್ನನ್ನು ಸಸ್ಪೆಂಡ್ ಮಾಡಿದ್ರು ಸರಿ, ನನ್ನ ಟೀಮ್ ಏನ್ ಮಾಡಿತ್ತು ಪಾಪ? ಅವ್ರು ನಾನು ಹೇಳ್ದಂಗೆ ಕೇಳಿದ್ರು ಅಷ್ಟೇ. ನನಗೆ ಅವ್ರ ಬಗ್ಗೆ ಯೋಚನೆ ಆಗ್ತದೆ ಅಮಲ್ ಬೇಬಿ. ಪಾಪ, ಇದೆಲ್ಲ ಮುಗಿಯೋವರೆಗೂ ಅವ್ರಿಗೂ ಕಷ್ಟ ಅಲ್ವಾ? ಸುಮ್ಮನೆ ನನ್ನಿಂದ ಅವ್ರಿಗೆ ತೊಂದರೆ. ಅವ್ರಿಗೆ ತೊಂದರೆ ಆಗಿದ್ದಿದ್ರೆ ಅವ್ರು ನಿನ್ನ ಜೊತೆ ನಿಲ್ತಾ ಇರಲಿಲ್ಲ ಸತ್ಯ. ಹೇಗಿದ್ರು ನೀನು ಅವ್ರನ್ನ ಫ್ಯಾಮ್ಲಿ ಥರ ನೋಡ್ತೀಯ. ಅವ್ರ ಜೊತೆ ನಾವು ನಿಲ್ಲೋಣ, ಅವ್ರು ಬೇಕು ಬೇಡನ ನಾವು ನೋಡ್ಕೊಳ್ಳೋಣ. ಎನಿವೆ, ಐ ಆಮ್ ವಿತ್ ಯು. ನಿಜಾನ ಅಮಲ್ ಬೇಬಿ? ಪ್ರಾಮಿಸ್ ಸತ್ಯ, ಈ ಸಿಚುವೇಶನ್ನ ನಾನು ನೀನು ಒಟ್ಟಿಗೆ ಎದುರಿಸೋಣ. ಆದರೆ ನನ್ನ ಹೆಂಡತಿ ಈ ಥರ ಟೆನ್ಷನ್ ಮಾಡ್ಕೊಂಡಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ. ಅಮಲ್ ಬೇಬಿ, ನೀನು ಒಳ್ಳೆ ಮನಸ್ಸಿಗೆ ನಾನು ಎಷ್ಟು ಸಲ ಸೋತು ಹೋಗಿದ್ದೀನಿ, ಇನ್ನು ಎಷ್ಟು ಸಲ ಸೋತು ಹೋಗ್ಬೇಕು? ಇನ್ನೊಂದು 4,000 5,550 ಸತಿ ಸೋಲು. ಹೇಳೋದು ನೋಡು. ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯ. ಹೋಗ ಅಮಲ್ ಬೇಬಿ. ಮತ್ತಿನ್ನೇನು ಸತ್ಯ, ನೀನು ಕಾಂಪ್ಲಿಮೆಂಟ್ಸ್ ಇಟ್ಕೊಳಕ್ಕೆ ನನ್ನ ಹತ್ರ ಜಾಗ ಇಲ್ಲ. ಮನ್ಸಲ್ಲಿ ಇಟ್ಕೋ. ಮನಸ್ಸಲ್ಲಿ ಬರೀ ನೀನೇ ಇದೆಯಾ, ನಿನಗೆ ಮಾತ್ರ ಜಾಗ, ನಿನ್ನ ಕಾಂಪ್ಲಿಮೆಂಟ್ಸ್ಗಲ್ಲ. ನಿಜ ಹೇಳ ಸತ್ಯ, ನಿನ್ನ ಸಸ್ಪೆನ್ಷನ್ನ ಅಮ್ಮ ಹೇಳ್ದಾಗೆ ನಾನು ನೀನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೋಣ. ನೀನು ಪೊಲೀಸ್ ಕೆಲಸ ಸೇರ್ಕೊಂಡ್ಮೇಲಿಂದ ನನ್ನ ಕೈಗೆ ನೀನು ಸಿಕ್ಕೇ ಇಲ್ಲ. ಇವಾಗ ಮನೇಲೇ ಇರ್ತೀಯ ಅಲ್ವಾ,
ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕೋತೀಯ ಅಂತ ನಾನು ನೋಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವಳು ಯಾರು ಅಂತ ಗೊತ್ತಲ್ವಾ? ಅಯ್ಯೋ ಸೀತಮ್ಮ, ನಿಮ್ಮ ಸೊಸೆ ಯಾರಿಗೆ ತಾನೇ ಗೊತ್ತಿಲ್ಲ. ನಿಮ್ಮ ಸೊಸೆ ಅಂತೂ ಟಿ ವಿ ನ್ಯೂಸ್ನಲ್ಲಿ ಪೇಪರ್ನಲ್ಲಿ ತುಂಬಾ ಫೇಮಸ್ಸು. ನನ್ನ ಸೊಸೆ ಸತ್ಯ ಒಬ್ಬ ಸಾಮಾನ್ಯ ಮೆಕ್ಯಾನಿಕ್ ಆದವಳು ಈಗ SI ಆಗಿದ್ದಾಳೆ. ಇವಳು ನಮಗೆಲ್ಲ ಮಾದರಿ. ಇವಳು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ ಮೇಲೆ ಇವಳು ಮಾಡೋ ಕೆಲಸನ ಇಡೀ ಪ್ರಪಂಚನೇ ನೋಡ್ತಾ ಇದೆ, ಮೆಚ್ಕೋತಾ ಇದೆ. ಅದಂತೂ ನಿಜ ಸೀತಮ್ಮ. ನಾವಂತೂ ಸೀತಮ್ಮನ ಸೊಸೆ ಅಂತ ತುಂಬ ಹೆಮ್ಮೆ ಪಡ್ತೀವಿ. ಅದೇನು ಸೀತಮ್ಮ, ಈಗ ನಮಗೆಲ್ಲ ನೀವು ಕಿಟ್ಟಿ ಪಾರ್ಟಿ ಅರೇಂಜ್ ಮಾಡಿರೋದು? ನಿಮ್ಮ ಸೊಸೆ ಆ ಹುಡುಗಿಗೆ ನ್ಯಾಯ ಕೊಡ್ಸಿದಿಕ್ಕಾ ಈ ಪಾರ್ಟಿ? ಅಯ್ಯೋ ಅದೆಲ್ಲ ಮಾಮೂಲಿ. ಏನು ಈ ಸೆಲಿಬ್ರೇಷನ್ನು ಅಂತಂದರೆ, ನನ್ನ ಸೊಸೆ ಈಗ ಫುಲ್ ಫ್ರೀ ಆಗಿದ್ದಾಳೆ. 24/7 ನನ್ನ ಜೊತೆ ಇರ್ತಾಳೆ. ಅದಕ್ಕೋಸ್ಕರ ಈ ಸೆಲಿಬ್ರೇಷನ್. ಅಂದರೆ ಇಷ್ಟು ದಿನ ಅವಳು ಕೆಲಸ ಅಂತ ಡ್ಯೂಟಿಗೆ ಹೋಗ್ತಿದ್ಲಲ್ವಾ, ಆದರೆ ಈಗ ಹಾಗಲ್ಲ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಮನೇಲೇ ಇರ್ತಾಳೆ, ಅದಕ್ಕೋಸ್ಕರ. ಏನು ಸೀತಾ ಅವರೇ, ಸೊಸೆ ಹತ್ರ ಲಾಂಗ್ ಲೀವ್ ಹಾಕ್ಸಿದ್ದೀರಾ ಹೇಗೆ? ನಾನು ಹಾಕ್ಸಿಲ್ಲಪ್ಪ, ಅವರೇ ಕೊಟ್ಟಿದ್ದಾರೆ. ಇವಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅತ್ತೆ, ಇದೆಲ್ಲ ಯಾಕೆ ಬೇಕಿತ್ತೀಗ? ಇದೇನು ಸೀತಮ್ಮ ಇಷ್ಟೊಂದು ವಿಚಿತ್ರವಾಗಿದೆ? ನಿಮ್ಮ ಸೊಸೆ ನೋಡಿದ್ರೆ ಸಸ್ಪೆಂಡ್ ಆಗಿದ್ದಾರೆ, ಆದರೂ ನೀವು ಪಾರ್ಟಿ ಕೊಡಿಸ್ತಾ ಇದ್ದೀರಾ? ಅಲ್ಲ, ನಿಮ್ಮ ಸೊಸೆ ಮಾಡಿದ ಯಾವ ತಪ್ಪಕ್ಕೆ ಅವಳು ಸಸ್ಪೆಂಡ್ ಆಗಿರೋದು? ತಪ್ಪು ಮಾಡಿ ಆಗಿದ್ದಲ್ಲ ರೀ, ಯಾರಿಗೋ ಶಿಕ್ಷೆ ಕೊಟ್ಟು ಆಗಿದ್ದು. ನಿಮ್ಮ ಮಾತೇ ಅರ್ಥ ಆಗ್ತಿಲ್ಲ ಸೀತಮ್ಮ, ಸ್ವಲ್ಪ ಬಿಡಿಸಿ ಹೇಳಿ. ಉಷಾಳ ಅಪರಾಧಿನ ಎನ್ಕೌಂಟರ್ ಮಾಡಿದ್ಲಲ್ವಾ, ಅದರ ವಿಚಾರಣೆ ಮೇಲೆ ಇವಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ನನ್ನ ಸೊಸೆ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈಗ ಒಳ್ಳೆ ಕೆಲಸ ಮಾಡಿದ್ರೆ ಅಲ್ವಾ ಸಮಾಜದಲ್ಲಿ ಶಿಕ್ಷೆ ಆಗೋದು. ನನ್ನ ಸೊಸೆನೂ ಅಷ್ಟೇ ಒಳ್ಳೆ ಕೆಲಸ ಮಾಡಿ ಸಸ್ಪೆಂಡ್ ಆಗಿದ್ದಾಳೆ. ಹೀಗೆ ಸಸ್ಪೆಂಡ್ ಆಗೋದಾದರೆ ಬೇಕಾದಷ್ಟು ಸಲ ಆಗಲಿ, ನನಗಂತೂ ಮುಜುಗರ ಇಲ್ಲಪ್ಪ. ನಾನು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ. ಸೀತಮ್ಮ, ಯಾರಾದರೂ ಏನಾದರೂ ಅಂದ್ರಾ? ಹೀಗೆ ಯಾರೋ ಅಂದರು, ನಿಮ್ಮ ಸೊಸೆಗೆ ಇದೆಲ್ಲ ಬೇಕಿತ್ತಾ ಅಂತ. ಆದರೆ ಈಗ ಅವ್ರಿಗೆ ಅದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಕಾಲದಿಂದ ಇಲ್ಲಿವರೆಗೂ ಹೆಣ್ಣು ಒಂದಲ್ಲ ಒಂದು ರೀತಿಯಲ್ಲಿ ಮುಜುಗರ, ಹಿಂಸೆ ಅನುಭವಿಸ್ತಾನೆ ಬಂದಿದ್ದಾಳೆ. ಅದನ್ನು ತೊಡೆದು ಹಾಕೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಅದಕ್ಕೆ ನನಗೆ ಇವಳನ್ನ ಕಂಡ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಎಲ್ಲರ ಮನೇಲೂ ಸೊಸೆ ಇದ್ದಾಳೆ, ಆದರೆ ನನ್ನ ಸೊಸೆ ಅಂತ ಸೊಸೆ ಯಾರ ಮನೇಲಿದ್ದಾಳೆ? ಅದಕ್ಕೆ ಇನ್ನು ಮುಂದೆ ಈ ಸೀತಮ್ಮ ಫುಲ್ ಖುಷ್. ನಾನು ನನ್ನ ಸೊಸೆ ಜೊತೆ ಆರಾಮಾಗಿ ಕಾಲ ಕಳಿತೀನಿ. ಆಮೇಲೆ ಅವಳು ಹೇಗಿದ್ರು ಡ್ಯೂಟಿ ಅಂತ ಹೋಗೋದು, ಬ್ಯುಸಿ ಆಗೋದು ಇದ್ದೇ ಇದೆ. ಅಲ್ಲಿವರೆಗೂ ನನ್ನ ಸೊಸೆ ನನ್ನ ಜೊತೆನೇ ಇರಲಿ, ಇಬ್ಬರೂ ಸೇರ್ಕೊಂಡು ಚೆನ್ನಾಗಿ ಸುತ್ತಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಕಣ್ಣಲ್ಲಿ ನೀರು ಹುಡುಗಿ? ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಅಲ್ಲ ಅತ್ತೆ, ಎಲ್ಲರೂ ಸಸ್ಪೆಂಡ್ ಆಗಿರೋದನ್ನ ಕೆಟ್ಟದು ಅನ್ನೋ ಥರ ನೋಡ್ತಾರೆ. ಆದರೆ ನೀವು ನೋಡಿದ್ರೆ ಪ್ರತಿ ವಿಷಯದಲ್ಲೂ ನಾವು ಅವಕಾಶನ ನೋಡಬೇಕು ಅಂತ ನನಗೆ ನೀನೇ ಅಲ್ವಾ ಹೇಳ್ಕೊಟ್ಟಿದ್ದು? ಮೊದಲು ಈಗ ಕೇಕ್ ಕಟ್ ಮಾಡೋಣ. ಏನಿದು? ಹ್ಯಾಪಿ ಸಸ್ಪೆನ್ಷನ್ ಮುದ್ದಿನ ಸೊಸೆ. ಸಖತ್ತಾಗಿ ಬರ್ಸಿದ್ದೀರಾ ಸೀತಮ್ಮ. ಸಸ್ಪೆನ್ಷನ್ನ ಹೀಗೂ ಸೆಲೆಬ್ರೇಟ್ ಮಾಡ್ಬೋದು ಅಂತ ತೋರಿಸಿದ್ದೀರಾ.
ಹುಡುಗಿ ನಿನ್ನ ಸಸ್ಪೆನ್ಷನನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಆದರೆ ಆದಷ್ಟು ಬೇಗ ನೀನು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಬೇಕು. ನಿನ್ನ ಜೊತೆ ಸಮಯ ಕಳೆಯೋಕ್ಕೆ ನಂಗೆ ತುಂಬ ಇಷ್ಟ, ಆದರೆ ನನಗಿಂತ ಜಾಸ್ತಿ ಈ ಸಮಾಜಕ್ಕೆ ನಿನ್ನ ಅವಶ್ಯಕತೆ ತುಂಬ ಇದೆ. ಸರಿ ಅತ್ತೆ.